Namaste. This is Dr. Rajshekar from Kashyap Nature Cure. ಈ ದಿನ ಈ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂದ್ರೆ ಲಿವರ್ ಇಶ್ಯೂಸ್, ಲಿವರ್ ಸಂಬಂಧಪಟ್ಟ ತೊಂದರೆಗಳು. ಓಕೆ, ಸಾಧಾರಣವಾಗಿ ಲಿವರ್ ತುಂಬಾ ಬೇಗ ಹಾಳಾಗುವಂತ ಒಂದು ಆರ್ಗನ್ ಮತ್ತು ತುಂಬಾ ಬೇಗ ರೆಡಿ ಆಗುವಂತ ಒಂದು ಆರ್ಗನ್. ಈ ಲಿವರ್ ಸಂಬಂಧಪಟ್ಟ ಕಾಂಪ್ಲಿಕೇಶನ್ಸ್, ಲಿವರ್ ಸಂಬಂಧಪಟ್ಟ ಇಶ್ಯೂಸ್ ಹೇಗೆ ರಿಸಾಲ್ವ್ ಮಾಡ್ತೀವಿ, ಸೊ ಅದ್ರ ಬಗ್ಗೆ ಇವತ್ತು ಡೀಟೇಲ್ ವಿಡಿಯೋ ನೋಡೋಣ. ಬಿಫೋರ್ ದಾಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಲಿವರ್ ಇಶ್ಯೂಸ್ ಅಂತ ಏನಂದ್ರೆ, ಲಿವರ್ ಇಟ್ ಸೆಲ್ಫ್ ಇಸ್ ದ ಪವರ್ ಹೌಸ್ ಆಫ್ ದ ಬಾಡಿ. ಲಿವರ್ ಅಂದ್ರೆ ಒಂದು ಪವರ್ ಹೌಸ್, ಎಲ್ಲ ನಮ್ಮ ಆರ್ಗನ್ಸ್ಗೂ ಎನರ್ಜಿ ಕೊಡುವಂತ ಕೆಲಸ ಮಾಡೋದೇ ಲಿವರ್. ಲಿವರ್ ಒಂದು ಚೆನ್ನಾಗಿತ್ತು ಅಂದ್ರೆ ನಮಗೆ 90% ಆಫ್ ದ ಪ್ರಾಬ್ಲಮ್ಸ್ ಇರೋದಿಲ್ಲ. 90% ಆಫ್ ಪ್ರಾಬ್ಲಮ್ಸ್ಗೆ ಕಾರಣ ಬಂದ್ಬಿಟ್ಟು ಲಿವರ್. ಲಿವರ್ ಚೆನ್ನಾಗಿದ್ರೆ ಲಿವರ್ ಎಲ್ಲ ಆರ್ಗನ್ಸ್ಗೂ ಎನರ್ಜಿ ಕೊಡುತ್ತೆ. ನಂತರ ಆ ಎನರ್ಜಿಯಲ್ಲಿ ಎಲ್ಲ ಆರ್ಗನ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಅವಾಗ ನಮ್ಗೆ ಯಾವುದು ತೊಂದರೆ ಸಾಧಾರಣವಾಗಿ ಆಗೋದಿಲ್ಲ. ಜನರಲಿ ಏನಪ್ಪ ಅದು ಸಮಸ್ಯೆ ಇದಕ್ಕೆ ಲಿವರ್ ಇಶ್ಯೂಸ್ ಇದ್ರೆ ಅಂದ್ರೆ, ಮುಖದಲ್ಲಿ ಊತ ಬರುತ್ತೆ ಅಥವಾ ಕಾಲಲ್ಲಿ ಊತ ಬರುತ್ತೆ. ಯಾರಿಗೆ ಮುಖದಲ್ಲಿ ಊತ ಬರುತ್ತೆ, ಯಾರಿಗೆ ಕಾಲಲ್ಲಿ ಊತ ಬರುತ್ತೆ, ಅವ್ರಿಗೆ ಇಂಪಾರ್ಟೆಂಟ್ ಆರ್ಗನ್ಸ್ ಲೈಕ್ ಲಿವರ್, ಕಿಡ್ನಿ ಸರಿಗೆ ಕೆಲಸ ಮಾಡ್ತಾ ಇಲ್ಲ ಅಂತ. ಇಟ್ಸ್ ಅ ಡಿಸ್ಫಂಕ್ಷನ್. ಇನಿಷಿಯಲಿ ವಾಟ್ ಎವರ್ ಇಸ್ ಅ ಡಿಸ್ಫಂಕ್ಷನ್, ಇನ್ ಫ್ಯೂಚರ್ it will be a very strong issue, very big issue. ಇವಾಗ ಲಿವರ್ ಅಲ್ಲಿ ಏನೇನ್ ತರ ಪ್ರಾಬ್ಲಮ್ ಬರುತ್ತೆ ಅಂದ್ರೆ, ಜನರಲಿ ನಾವು ಊಟ ಮಾಡ್ತೀವಿ. ನಾವು ಊಟ ಮಾಡಿದಾಗ ಏನಾಗುತ್ತೆ, ಆ ಊಟದಲ್ಲಿ ಇರುವಂತ ಕೆಮಿಕಲ್ಸ್ ಎಲ್ಲಾನು ಲಿವರು ತಗೊಳತ್ತೆ. ತಗೊಂಡು ಒಳಗಡೆ ಲಿವರ್ ಅಲ್ಲಿ ಸ್ಟಾಕ್ ಮಾಡ್ತಿರುತ್ತೆ. ಉದಾಹರಣೆಗೆ ನಾವು ಚಿಕನ್ ತಿಂದ್ರೆ ಚಿಕನ್ ಅಲ್ಲಿ ಬಂದಿರುವಂತ ಕೆಮಿಕಲ್ಸ್ ಆಗಿರ್ಬೋದು, ನಮ್ಮ ತರಕಾರಿಯಿಂದ ಬಂದಿರೋ ಕೆಮಿಕಲ್ಸ್ ಆಗಿರ್ಬೋದು, ನಮ್ಮ ಔಷಧಿಯಿಂದ ಬಂದಿರೋ ಕೆಮಿಕಲ್ಸ್ ಆಗಿರ್ಬೋದು, ಎಲ್ಲಾ ಕೆಮಿಕಲ್ಸ್ ನಮ್ಮ ಲಿವರ್ ಅಲ್ಲಿ ಸ್ಟೋರ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಊಟದಲ್ಲಿರುವ ಈ ಕೆಮಿಕಲ್ಸ್ ಅಂದ್ರೆ ಒಂದು ರೀತಿಯಾದ ಒಂದು ವಿಷಕಾರಿ ನಮ್ಮ ಬಾಡಿಯಲ್ಲಿ ಬ್ಲಡ್ ಅಲ್ಲಿ ಬಿಟ್ಟರೆ ತೊಂದರೆ ಆಗತ್ತೆ ಅಂತ ಲಿವರ್ ಹೇಳ್ಕೊಳುತ್ತೆ. ಓಕೆ, ಲಿವರು ಎಳೆದು ಸ್ಟೋರ್ ಮಾಡ್ಕೊಡುತ್ತೆ. ಆ ಒಂದು ಸ್ಟೋರ್ ಮಾಡಿಕೊಂಡು ಒಂದು ಸ್ಟೇಜ್ ಬರುತ್ತೆ. ಆ ಸ್ಟೇಜ್ ಬಂದ್ರೆ ಅನ್ಬೇರಬಲ್ ಅನ್ನೋ ಒಂದು ಸ್ಟೇಜ್ ಬರುತ್ತೆ. ಅವಾಗ ಬೇರೆ ಜಾಗದಲ್ಲಿ ಬಾಡಿಯಲ್ಲಿ ಕೆಲವೊಂದು ಗಡ್ಡೆಗಳು ಶುರುವಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಟ್ಯೂಮರ್ಸ್ ಎಲ್ಲ ಶುರುವಾಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಜನರಲಿ ಸಾಧಾರಣವಾಗಿ ಎಲ್ಲರಿಗೂ ಲಿವರ್ ಸಂಬಂಧಪಟ್ಟ ಸಣ್ಣ ಪುಟ್ಟ ಇಶ್ಯೂಸ್ ಇರುತ್ತೆ. ಓಕೆ, ಸಣ್ಣ ಪುಟ್ಟ ಇಶ್ಯೂಸ್ ಇರುತ್ತೆ. ಆ ಸಣ್ಣ ಪುಟ್ಟ ಇಶ್ಯೂಸ್ ಅಷ್ಟು ಬೇಗ ಗೊತ್ತಾಗೋದಿಲ್ಲ. ಯಾವಾಗ ಅದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳುತ್ತೋ ಅವಾಗಲೇ ಅದು ದೊಡ್ಡದಾಗಿ ಕಾಣಿಸ್ಕೊಡುತ್ತೆ. ಓಕೆ, ತುಂಬಾ ಬೇಗ ಅದು ಸಾಕಷ್ಟು ಹೋರಾಟ ಮಾಡುತ್ತೆ. ಆ ಒಂದು ಕೆಲಸ ಮಾಡಲಿಕ್ಕೆ, ಬಾಡಿ ಫಂಕ್ಷನ್ಸ್ ಮಾಡಲಿಕ್ಕೆ ಸಾಕಷ್ಟು ಹೋರಾಟ. ಯಾವಾಗ ಅದು ಮಾಡೋಕ್ಕಾಗಲ್ಲ ಅಂತೋ ಅವಾಗ ದೊಡ್ಡ ಇಶ್ಯೂ ಅಂತ ನಾವು ಪರಿಗಣಿಸ್ತೀವಿ. ಓಕೆ, ಹೇಗಪ್ಪ ನಮ್ಮ ಲಿವರ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ಅಂದ್ರೆ, ಆದಷ್ಟು ಸಾಕಷ್ಟು ಪ್ರಕೃತಿಯಿಂದ ಬರುವ ಹಣ್ಣುಗಳನ್ನ ಸ್ವಲ್ಪ ತಿನ್ನೋದು ಪ್ರಾಕ್ಟೀಸ್ ಮಾಡಿ. ಈ ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡಬೇಕು. ಮತ್ತೆ ಹೊಟ್ಟೆ ಹಸಿವಿಲ್ಲದೆ ಊಟ ಮಾಡಿ. ಇಷ್ಟು ಮಾಡಿದ್ರೇನೆ ನಮಗೆ ತುಂಬಾ ದಿವಸ ಆ ಲಿವರು ಕೆಲಸ ಮಾಡ್ತಾ ಹೋಗುತ್ತೆ. ಯಾವೊಂದು ಆರ್ಗನ್ ನಾವು ಜಾಸ್ತಿ ಕೆಲಸ ಕೊಡ್ತೀವೋ ಅದು ಬೇಗ ಹಾಳಾಗಲ್ಲ. ರಿಲಯಬಿಲಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಓಕೆ, ನಾವ್ ಏನಪ್ಪ ಯೂಸ್ ಮಾಡ್ತಾ ಇದೀವಿ, ಯಾವಾಗ್ಲೂ ಇವರು 100% ಕ್ಯೂರು 100% ಕ್ಯೂರು, ಈ ಕಾಶ್ಯಪ್ ನೇಚರ್ ಕ್ಯೂರ್ ಅವರು ಹೇಳ್ತಾರಲ್ಲಪ್ಪ, ಯಾಕೆ 100% ಕ್ಯೂರ್ ಅಂತ ಅಂದ್ರೆ, ನಮ್ಮ ಪ್ರೊಸೀಜರ್ಸ್ ಇದೆಯಲ್ಲ, ಯೋಗ, ಧ್ಯಾನ, ಪ್ರಾಣಾಯಾಮ, ಸಣ್ಣ ಪುಟ್ಟ ಅಕ್ಯುಪ್ರೆಷರ್ಸ್, ನಮ್ಮ ಪ್ರೊಸೀಜರ್ಗೆ ನಾವು ಇನ್ನೊಂದು ಪ್ರೊಸೀಜರ್ ಆಡ್ ಮಾಡ್ತಾ ಇದೀವಿ. ಇನ್ನೊಂದು ಪ್ರೊಸೀಜರ್ ಯಾವ್ದಂದ್ರೆ
ಈ ನಮ್ಮ ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಸಮಸ್ಯೆ ಅಡ್ರೆಸ್ ಮಾಡಿದ್ರೆ ರಿಸಲ್ಟ್ಸ್ ಬರುತ್ತೆ, ಕ್ಯೂರ್ ಮಾಡಬಹುದು ಅಂತ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತೀವಿ. ಆ ಒಂದು ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ಇಟ್ಸ್ ಅ ಕಾಂಪ್ಲೆಕ್ಸ್ ಲಾಜಿಕಲ್ ರೀಸನಿಂಗ್ ಪ್ರೋಸೆಸ್. ಈ ಕಾಂಪ್ಲೆಕ್ಸ್ ಲಾಜಿಕಲ್ ರೀಸನಿಂಗ್ ಪ್ರೋಸೆಸ್ ಬಂದ್ಬಿಟ್ಟು ಎಲ್ಲಿ ಫಸ್ಟ್ ಜಪಾನ್ ಅಲ್ಲಿ ಇದ್ರ ಸಂಬಂಧಪಟ್ಟಂಗೆ ಪ್ರೊಡಕ್ಷನ್ ಹೌಸಸ್ ಅಲ್ಲಿ ಯೂಸ್ ಮಾಡೋದು, ಕಂಪನಿಯಲ್ಲಿ ಒಂದು ಪ್ರೊಡಕ್ಷನ್ ಯೂಸ್ ಮಾಡೋದು. ಜಪಾನ್ ಇಸ್ ಅ ಪ್ಯೂರ್ಲಿ ಜಾಪನೀಸ್ ಕಾನ್ಸೆಪ್ಟ್. ಇದು ಜಾಪನೀಸ್ ಕಾನ್ಸೆಪ್ಟ್. ಇದು ಈ ಜಾಪನೀಸ್ ಕಾನ್ಸೆಪ್ಟ್ ಇಟ್ಕೊಂಡು ನಾವ್ ಏನಪ್ಪ ಮಾಡ್ತೀವಿ ಅಂದ್ರೆ ಎಲ್ಲಿ ಪ್ರಾಬ್ಲಮ್ ಇದೆ, ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್ ಐಡೆಂಟಿಫೈ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವ ರೀತಿಯಿಂದ ಆ ಲಿವರ್ ಹಾಳಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಸೊ ಯಾವಾಗ ನಾವು ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ತೀರೋ ಸೊಲ್ಯೂಷನ್ ತುಂಬಾ ಸಿಂಪಲ್, ತುಂಬಾ ಈಸಿ. ಸೊ ಈ ತರ ಮಾಡಿ ನಾವು ಲಿವರ್ ಅಲ್ಲಿ ಇರುವಂತ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್, ದೊಡ್ಡ ಪ್ರಾಬ್ಲಮ್ಸ್ ಏನಿದೆಯೋ ಅದನ್ನ ಕಂಡುಹಿಡಿತೀವಿ ಬೇಸ್ಡ್ ಅಪಾನ್ ದ ಸಿಂಪ್ಟಮ್ಸ್, ಬೇಸ್ಡ್ ಅಪಾನ್ how the person reacts with that issue, how the person is bearing the issue, what are the outcomes, what are the symptoms he is facing which makes him the issue. So ಅದನ್ನ ಐಡೆಂಟಿಫೈ ಮಾಡ್ತೀವಿ. ಉದಾಹರಣೆಗೆ ಈ ಸಿಸ್ಟ್ ಇರ್ಬೋದು ಲಿವರ್ ಅಲ್ಲಿ, ಅದನ್ನ ಹೆಂಗೆ ನೆಗೆಟ್ ಮಾಡೋದು ಅಂದ್ರೆ ಎವ್ರಿಬಡಿ ಇಸ್ ಯುನಿಕ್, ಎವ್ರಿ ಬಾಡಿ ಇಸ್ ಯುನಿಕ್. ಈ ವಾಟ್ ಈಸ್ ದಟ್ ಯುನಿಕ್ನೆಸ್ ಟು ಇನ್ ವಿಚ್ ವಿ ಹ್ಯಾಂಡಲ್ ದ ಪೇಷಂಟ್ ಅಂಡ್ ವಿ ರೆಕ್ಟಿಫೈ ದ ಇಶ್ಯೂ, ಅದೇ ನಮ್ಗೆ ಬೇಕಾಗಿರೋದು. ಅದು ಬಂದ್ಬಿಟ್ಟು ಅವ್ರಿಗೆ ಸಂಬಂಧ, ಅವ್ರ ನರಗಳು ಹೇಳುತ್ತೆ, ಅವರ ಊಟದ ಪದ್ಧತಿ, ಅವರ ಸಂಬಂಧಪಟ್ಟ ಕೆಲವೊಂದು ಪ್ರತ್ಯೇಕವಾದ ವಿಷಯಗಳು ಇರ್ತವೆ, ಅದು ಹೇಳುತ್ತೆ. ಸೊ ಇಲ್ಲಿ ತೊಂದರೆ ಇದೆ ಅಂತ, ಆ ತೊಂದರೆ ಐಡೆಂಟಿಫೈ ಮಾಡಿದ್ರೆ, ಆ ತೊಂದರೆಗೆ ನಾವು ಉತ್ತರ ಕೊಡ್ತಾ ಹೋದ್ರೆ ಅದು ಆಟೋಮೆಟಿಕ್ ಆಗಿ ರೆಡಿ ಆಗುತ್ತೆ. ಲಿವರ್ ಸ್ಲಿರೋಸಿಸ್ ಆಗ್ಬೋದು, ಲಿವರ್ ಸಿಸ್ಟ್ ಆಗ್ಬೋದು. ಲಿವರ್ ಅಲ್ಲಿ ಯಾವುದೇ ಒಂದು ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಇದ್ರೂ ತುಂಬಾ ಬೇಗ ರೆಡಿ ಆಗತ್ತೆ. ಕಾಲು ಊತ ಬರೋದಾಗ್ಲಿ, ಮುಖ ಊತ ಬರೋದಾಗ್ಲಿ, 3 days ಕ್ಯೂರ್. ಎಂತ ಲಿವರ್ ಸಮಸ್ಯೆ ಇದ್ರು, ಲಿವರ್ ಅಂದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ಲಿವರ್ಗೂ ಕಣ್ಣಿಗೂ ಒಂದೇ ನರ. ಲಿವರು ಮತ್ತೆ ಕಣ್ಣು. ನಮ್ಮ ಲಿವರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಮ್ಮ ಕಣ್ಣು ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ನಮ್ಮ ಲಿವರ್ ಇದೆ ಅಂತ. ಲಿವರ್ ಅಂಡ್ ಐಸ್ ಆರ್ 2 ends ಆಫ್ ದ ಸೇಮ್ ನರ್ವ್. ಇದನ್ನ ನೀವು ಅರ್ಥ ಮಾಡ್ಕೊಂಡು, ಲಿವರ್ ಅಂದ್ರೆ ಇದು ಬೆಂಕಿ ಅಂಶನು ಅಂತ ಅರ್ಥ ಮಾಡ್ಕೊಂಡು, ನಾವು ತಿನ್ನುವಂತ ಆಹಾರ ಡೈಜೆಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುವಂತ ಒಂದು ಅಂಶ, ಒಂದು ಆರ್ಗನ್ ಬಂದ್ಬಿಟ್ಟು ಲಿವರ್. ಲಿವರ್ ಜೊತೆಗೆ ಏನೆಲ್ಲ ಆರ್ಗನ್ಸ್ ಇದೆ ಅಂದ್ರೆ ಪ್ಯಾಂಕ್ರಿಯಸ್ ಇದೆ, ನಮ್ಮ ಡೈಜೆಷನ್ ಸಿಸ್ಟಮ್ ಹೆಲ್ಪ್ ಮಾಡೋದಕ್ಕೆ. ಸ್ಪ್ಲೀನು, ಪ್ಯಾಂಕ್ರಿಯಸ್, ಗಾಲ್ ಬ್ಲಾಡರ್, ಇವೆಲ್ಲ ಬಂದ್ಬಿಟ್ಟು ಜೀರ್ಣಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಹೆಲ್ಪ್ ಮಾಡುವಂತ ಒಂದು ಗ್ಲ್ಯಾಂಡ್ಸ್ ಇರ್ಬೋದು, ಒಂದು ಆರ್ಗನ್ಸ್, ಒಂದು ಸೆಕ್ರೇಷನ್ಸ್ ಕೊಡುವಂತ ಒಂದು ಆರ್ಗನ್ಸ್ ಇರ್ಬೋದು. ಇಲ್ಲಿ ನಾವು ಪ್ರತಿಯೊಂದು ಪ್ರಾಬ್ಲಮ್ ಇದ್ರು, ಏನೇ ಪ್ರಾಬ್ಲಮ್ ಇದ್ರು, ಈ ಲಿವರ್ ಸಂಬಂಧಪಟ್ಟಂಗೆ, ಪ್ಯಾಂಕ್ರಿಯಸ್ ಸಂಬಂಧಪಟ್ಟಂಗೆ, ಸ್ಪ್ಲೀನ್ ಸಂಬಂಧಪಟ್ಟಂಗೆ ಏನೇ ಪ್ರಾಬ್ಲಮ್ ಇದ್ರು 100% ಕ್ಯೂರ್. ನಾವು ಯಾವುದೇ ವಿಧವಾದ ಔಷಧಿ ಕೊಡುವುದಿಲ್ಲ. ನಿಮ್ಮ ಮನೆ ಕಿಚನ್ ಅಲ್ಲಿ ಇರುವಂತ ಪದಾರ್ಥಗಳನ್ನ ಇಟ್ಕೊಂಡೆ ಊಟದ ಪದ್ಧತಿಯಲ್ಲಿ ಈ ಎಲ್ಲ ತೊಂದರೆಗಳನ್ನು 100% ಕ್ಯೂರ್. ನೀವು ಯಾವ ಲ್ಯಾಬ್ ಅಲ್ಲಿ ಹೋಗಿ ಟೆಸ್ಟ್ ಮಾಡ್ಕೊಂಡಿದ್ರು, ಯಾವ ಸ್ಕ್ಯಾನಿಂಗ್ ಮಾಡಿಸಿದ್ರು, ನೀವು ಅಲ್ಲೇ ಹೋಗ್ಬಿಟ್ಟು ನಾವು ಹೇಳಿದಾಗ ಚೆಕ್ ಮಾಡ್ಕೊಂಡಿದ್ರೆ ನಿಮ್ಗೆ ಪ್ರತಿಯೊಂದು ರಿಸಲ್ಟ್ಸ್ ಈ ಜೊತೆ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗ್ರೇಟ್